ಇನ್ನು ಈ ಬೇರೆ ಬೇರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಹೊತ್ತ ಅನೇಕರು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದಕ್ಕೆ ನಿನ್ನೆ ನಡೆದ ರೇಡ್ ಮತ್ತಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಗ್ಯಾಂಗ್ ರಾಜಾತಿಥ್ಯದ ಆರೋಪದಲ್ಲಿ ದರ್ಶನ್ ಅವರನ್ನ ಬೇರೆ ಕಡೆಗೆ ಕಮಾನ್ ಎತ್ತಲಾಯಿತು, ಅಂದರೆ ಶಿಫ್ಟ್ ಮಾಡಲಾಯಿತು. ವಿಲ್ಸನ್ ಗಾರ್ಡನ್ ನಾಗ ಅವ್ರ ಮೇಲೆ ಗಂಭೀರವಾದ ಆರೋಪ ಇದ್ರೂ ಕೂಡ ಯಾಕೆ ಅವರನ್ನು ಅಲ್ಲೇ ಉಳಿಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಜೈಲಿನ ಹಿರಿಯ ಅಧಿಕಾರಿ ಒಬ್ಬರ ಜೊತೆಯಲ್ಲಿ ನೇರವಾದ ಸಂಪರ್ಕ, ಅವ್ರಿಗೆ ಬೇಕಾದಾಗ ಇವ್ರಿಗೆ ಬೇಕಾದಾಗೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದಲೇ ವಿಲ್ಸನ್ ಗಾರ್ಡನ್ ನಾಗನನ್ನ ಟಚ್ ಮಾಡುವ ಧೈರ್ಯ ಯಾರಿಗೂ ಬಂದಿಲ್ಲ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಆತನನ್ನ ಮೂವ್ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಇದೆ. ಇದರ ಜೊತೆಗೆ ಆ ಕಾರಾಗೃಹದ ಒಳಗಿರುವ ಲೋಪದೋಷಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಂಶಗಳು ನಿನ್ನೆ ರೇಡ್ನ ಡೀಟೇಲ್ಸ್ ಇಂದ ಲಭ್ಯವಾಗಿರೋದನ್ನ ಗಮನಿಸ್ತಾ ಹೋಗೋಣ. ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಖಾಕಿ ಮತ್ತಷ್ಟು ಅಲರ್ಟ್ ಆದಂತೆ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ರೇಡ್ಗಳನ್ನು ಗಮನಿಸಿದಾಗ ಜೈಲಿನ ಮೇಲೆ ಆಗ್ನೇಯ ಪೊಲೀಸರು ತಡರಾತ್ರಿ ರೇಡನ್ನು ನಡೆಸಿದ್ರು. ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರು ದಾಳಿ ನಡೆಸಿದ್ದಾರೆ. ಕಳೆದ ಬಾರಿ 100 ಮಂದಿ ಸಿಸಿಬಿ ಪೊಲೀಸರು, ನಿನ್ನೆ 50ಕ್ಕೂ ಹೆಚ್ಚು ಮಂದಿ ಪೊಲೀಸರು ದಾಳಿ ನಡೆಸಿರೋದು. ಕಳೆದ ಬಾರಿ 100 ಮಂದಿ ಹೋದಾಗಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ 50 ಜನ ಹೋದಾಗ ಮೊಬೈಲ್ 15ಕ್ಕೂ ಹೆಚ್ಚು ಮೊಬೈಲ್ ಅಂತೆ, ಅದರಲ್ಲೂ ಹೈ ಎಂಡ್ ಮೊಬೈಲ್ಗಳು ಇದೆಯಂತೆ, ಕೀಪ್ಯಾಡ್ ಅಲ್ಲ. ಜಾಮರ್ಗೋಸ್ಕರನೇ 5 ವರ್ಷದ ಅವಧಿಗೆ 1,132 ಲಕ್ಷ ಖರ್ಚು. ಅದರ ಲೆಕ್ಕಾಚಾರವನ್ನು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳೇ ನೀಡಿದ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಜಾಮರ್ಗೇನೆ ಅಷ್ಟೆಲ್ಲ ಖರ್ಚು ಮಾಡ್ತಿರ್ಬೇಕಾದ್ರೂ ಕೂಡ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ 15 ಮೊಬೈಲ್ ಸಿಗತ್ತೆ. ಅದರಲ್ಲೂ ಈ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಗ್ಯಾಂಗ್ ಬಳಿಯಲ್ಲೇ ಅಂತಂದರೆ ಜಾಮರ್ಗಳು ವರ್ಕ್ ಆಗ್ತಾ ಇದೆಯಾ? ವರ್ಕ್ ಆಗ್ತಾ ಇದೆ ಅನ್ನೋದೇ ಆದರೆ ವರ್ಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅಂದರೆ ಇಲ್ಲಿ ಮೊಬೈಲ್ಗಳು ವರ್ಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಾಮರ್ಗೇನೆ ಇಷ್ಟೆಲ್ಲ ಕೋಟಿ ಖರ್ಚು ಮಾಡ್ತಿದ್ದಾರಲ್ಲ, ಎಲ್ಲಿ ಹೋಗ್ತಿದೆ ಆ ಕೋಟಿ ಹಣ? ಬೇಸಿಕ್ ಪ್ರಶ್ನೆ. ಇದರ ಜೊತೆಗೆ ಮಾದಕ ವಸ್ತುಗಳು ಲಭ್ಯವಾಗಿದೆ. ಇವತ್ತು ಸಂಜೆ ಮಹಾಭಾರತ ಡಿಬೇಟ್ನಲ್ಲಿ SK ಉಮೇಶ್ ಅವರು ಹೇಳ್ತಿದ್ರು, ರಿಟೈರ್ಡ್ ಪೊಲೀಸ್ ಆಫೀಸರ್, ಈ ಗಾಂಜಾ ಮಾಡ್ತಿದ್ದ ಅಂತ ಹೇಳಿ ಅರೆಸ್ಟ್ ಮಾಡಿ ಅವನನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹಾಕ್ತಾರೆ. ಆದರೆ ಅಲ್ಲೇ ಗಾಂಜಾ ಸಿಗ್ತಿದೆ. ಎಂಥ ದುರಂತ ಅಲ್ವಾ? ಇದಕ್ಕಿಂತ ದೊಡ್ಡ ದುರಂತ ಇದೆಯಾ ಅಂತ. ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಹೊತ್ತ ಅನೇಕರನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಕಳಿಸ್ತಾರೆ. ಅಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕ್ತಾರೆ ಆಚೆ ಕೊಲೆ ಮಾಡಲಿಕ್ಕೆ. ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿದ್ರು ಅನ್ನೋ ಆರೋಪಕ್ಕೆ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ತಾರೆ. ಅಲ್ಲಿ ಮಾರಕಾಸ್ತ್ರಗಳು, ಚಾಕು, 5 ವೆರೈಟಿ ಚಾಕು ಸಿಕ್ಕಿದೆಯಂತೆ. ಇದೆಲ್ಲ ಬಿಡಿ, ಹಣ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಹಣ ಯಾಕೆ ಬೇಕು? ಜೈಲಿನಲ್ಲೇ ಎಲ್ಲ ಸೌಲಭ್ಯ, ಊಟ, ತಿಂಡಿ, ಕಾಫಿ, ಪೇಸ್ಟು, ಸೋಪು ಎಲ್ಲ ಕೂಡ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸಿಗ್ತಾ ಹೋಗುತ್ತೆ ಖೈದಿಗಳಿಗೆ. ಹಣ ಯಾಕೆ ಬೇಕಾಗುತ್ತೆ? ಅಲ್ಲೊಂದು ಕ್ಯಾಂಟೀನ್ ಇದೆಯಂತೆ, ಅಲ್ಲಿ ಒಳಗಿದ್ದು ಬಂದ ಅನುಭವ ಇರುವವರು ಕೆಲವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಹೇಳಿದ್ರು, ಅಲ್ಲೊಂದು ಕ್ಯಾಂಟೀನ್ ಇದೆ, ನಿಮ್ಮ ಹತ್ರ ಇರೋ ಹಣ ಕೊಟ್ಬಿಟ್ಟು ನಿಮ್ಗೆ ಏನು ಬೇಕು ಅದು ತೊಗೊಳ್ಬಹುದು ಅಂತ ಹೇಳಿ. ಆದರೆ ಇಷ್ಟೆಲ್ಲ ಹಣ ಇಟ್ಕೊಳ್ಳೋಕ್ಕೆ 32,000 ನಗದು ಸೀಸ್ ಮಾಡಿದ್ದಾರಂತೆ. ಇಷ್ಟೆಲ್ಲ ಹಣ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ? ಗೊತ್ತಿಲ್ಲ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರಂತೆ. ನಿಜಕ್ಕೂ ಇಟ್ಟಿದ್ರೆ ಇಷ್ಟೆಲ್ಲ ಪದೇ ದಾಳಿಗಳಾದ್ಮೇಲೂ ಕೂಡ ಸೀಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಜೈಲಿನಲ್ಲಿ ಮೊಬೈಲ್ ಬಳಕೆಗೆ ಬಲವಾದ ಪುರಾವೆಗಳು ಕೂಡ ಲಭ್ಯವಾಗ್ತಾ ಇದೆ. ಜೈಲಿನ ಅಧಿಕಾರಿಗಳ ಕಳ್ಳಾಟ ದರ್ಶನ್ ಕೇಸ್ ಆದಮೇಲೂ, ಈ ರಾಜಾತಿಥ್ಯದ ಕೇಸ್ ಆದಮೇಲೂ ಕೂಡ 43 ಮಂದಿನೇನೋ ಸಸ್ಪೆಂಡ್ ಮಾಡಿದ್ದಾರೆ, ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಪಟ್ಟಿ ಕೊಡುತ್ತೆ ಸರ್ಕಾರ. 43 ಜನದ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ ಹೇಳಿ. ಆ್ಯಕ್ಷನ್ ತೊಗೊಂಡಿದ್ರೆ ಈಗ ಹೊಸದಾಗಿ ಬಂದವ್ರಿಗೆ ಅಥವಾ ಉಳಿದವ್ರಿಗೆ ಭಯ ಹುಟ್ಟಬೇಕಲ್ಲ, ನಮ್ಮ ಮೇಲೂ ಆ್ಯಕ್ಷನ್ ಆಗ್ಬೋದು ಅಂತ ಹೇಳಿ. ಆ ಭಯ ಇದ್ದಿದ್ರೆ ನಿನ್ನೆ ಮತ್ತೆ ರೇಡ್ ಆದಾಗ ಸಿಕ್ತಿತ್ತ 15 ಮೊಬೈಲು, ಡ್ರಗ್ಸು, ಹಣ, ಚಾಕು, ಎಲೆಕ್ಟ್ರಿಕ್ ಸ್ಟವ್ವು. ಜೈಲಾಧಿಕಾರಿಗಳು ಕಳ್ಳಾಟ ಮುಂದುವರೆಸಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಎಲ್ಲವನ್ನ ಗಮನಿಸಿ ಪ್ಲಾನ್ ಮಾಡಿ ತಡರಾತ್ರಿ ರೇಡ್ ಮಾಡಿದ್ದಾರೆ. ಇವತ್ತಿನ ಒಂದು ದಿನದ ಮಟ್ಟಿಗೆಲ್ಲ ಸರಿ ಹೋಗಿರ್ಬೋದೇನೋ, ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ಹಿಂಗೆ ಇರುತ್ತೆ ವ್ಯವಸ್ಥೆ ಅನ್ನೋರು ಕೂಡ ಇದ್ದಾರೆ. ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಬರಾಕ್ ಪಕ್ಕ ಮೊಬೈಲ್ಗಳು ಪತ್ತೆಯಾಗಿದೆ. ನಾಗನ ಮೊಬೈಲ್ ಸೇರಿದಂತೆ ಸಹಚರರು ಸುಮಾರು 18 ಮೊಬೈಲ್ಗಳನ್ನು ಬಳಸ್ತಾ ಇದ್ರಂತೆ. ಮಾದಕ ವಸ್ತು, ಹಣ ಇದೆಲ್ಲ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರಂತೆ. ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ಇನ್ಫ್ಯಾಕ್ಟ್ ಈ ದರ್ಶನ್ ವಿಚಾರ ಆಚೆ ಬಂದ ಮೇಲೆ ಜನಸಾಮಾನ್ಯರಿಗೂ ಗೊತ್ತಿದೆ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇದೆಲ್ಲ ಮಾಮೂಲು ಅನ್ನೋ ಥರದಲ್ಲಿ ಇದೆ ವ್ಯವಸ್ಥೆ ಅಂತ. ಪೊಲೀಸರಿಗೆ ಶಾಕ್ ಆಯ್ತಂತೆ. ಮೊನ್ನೆ ರೇಡ್ ಮಾಡಿದ್ರು, ಅದಾದ್ಮೇಲೆ ಇಷ್ಟೆಲ್ಲ ಇದೆಯಾ ಅಂತ. ಇಷ್ಟೆಲ್ಲ ಇದ್ರೂ ಕೂಡ ನಾಗನನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಿಲ್ಲ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ತನಗೆ ಬೇಕಾದ ಹಾಗಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಗೊತ್ತಿದ್ರೂ ಕೂಡ ಆತನನ್ನ ಕಮಾನ್ ಎತ್ತೋ ಕೆಲಸ ಯಾಕೆ ಆಗ್ತಿಲ್ಲ? ದರ್ಶನ್ನ ಶಿಫ್ಟ್ ಮಾಡಿದ್ರು, ದರ್ಶನ್ ಜೊತೆ ಇದ್ದ ಇತರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು.
ವಿಲ್ಸನ್ ಗಾರ್ಡನ್ ನಾಗನ್ ಯಾಕೆ ಇಲ್ಲೇ ಉಳಿಸ್ಕೊಂಡಿದ್ದಾರೆ? ಭಯಾನ ಅಥವಾ ವಿಲ್ಸನ್ ಗಾರ್ಡನ್ ನಾಗನಿಂದ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಜೈಲಿನ ಅಧಿಕಾರಿಗಳಿಗೆ? 2 ಪ್ರಶ್ನೆ ಜನರ ಮುಂದೆ ಇಟ್ಟಿದ್ದೀವಿ. ಇನ್ನು ಆತನ ಹಿಂದೆ ಯಾರಾದರೂ ಇದ್ದಾರಾ? ಇಲಾಖೆಯಲ್ಲಿ ಇಷ್ಟೊಂದು ಪ್ರಭಾವ ವಿಲ್ಸನ್ ಗಾರ್ಡನ್ ನಾಗನಿಗೆ ಇದೆಯಾ? ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇಲ್ಲದೆ ಹೋದರೆ ಸರ್ಕಾರದ ಪ್ರತಿನಿಧಿಗಳು ಉತ್ತರ ಕೊಡಬೇಕು. ಕೊಡ್ತಾರಾ? ಕಾದ್ ನೋಡೋಣ. ಇನ್ನು ಈ ಬೇರೆ ಬೇರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಹೊತ್ತ ಅನೇಕರು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದಕ್ಕೆ ನಿನ್ನೆ ನಡೆದ ರೇಡ್ ಮತ್ತಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಗ್ಯಾಂಗ್ ರಾಜಾತಿಥ್ಯದ ಆರೋಪದಲ್ಲಿ ದರ್ಶನ್ ಅವರನ್ನ ಬೇರೆ ಕಡೆಗೆ ಕಮಾನ್ ಎತ್ತಲಾಯಿತು, ಅಂದರೆ ಶಿಫ್ಟ್ ಮಾಡಲಾಯಿತು. ವಿಲ್ಸನ್ ಗಾರ್ಡನ್ ನಾಗ ಅವ್ರ ಮೇಲೆ ಗಂಭೀರವಾದ ಆರೋಪ ಇದ್ರೂ ಕೂಡ ಯಾಕೆ ಅವರನ್ನು ಅಲ್ಲೇ ಉಳಿಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಜೈಲಿನ ಹಿರಿಯ ಅಧಿಕಾರಿ ಒಬ್ಬರ ಜೊತೆಯಲ್ಲಿ ನೇರವಾದ ಸಂಪರ್ಕ, ಅವ್ರಿಗೆ ಬೇಕಾದಾಗ ಇವ್ರಿಗೆ ಬೇಕಾದಾಗೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದಲೇ ವಿಲ್ಸನ್ ಗಾರ್ಡನ್ ನಾಗನನ್ನು ಟಚ್ ಮಾಡುವ ಧೈರ್ಯ ಯಾರಿಗೂ ಬಂದಿಲ್ಲ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಆತನನ್ನ ಮೂವ್ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಇದೆ. ಇದರ ಜೊತೆಗೆ ಆ ಕಾರಾಗೃಹದ ಒಳಗಿರುವ ಲೋಪದೋಷಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಂಶಗಳು ನಿನ್ನೆ ರೇಡ್ನ ಡೀಟೇಲ್ಸ್ ಇಂದ ಲಭ್ಯವಾಗಿರೋದನ್ನು ಗಮನಿಸ್ತಾ ಹೋಗೋಣ. ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಖಾಕಿ ಮತ್ತಷ್ಟು ಅಲರ್ಟ್ ಆದಂತೆ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ರೇಡ್ಗಳನ್ನು ಗಮನಿಸಿದಾಗ ಜೈಲಿನ ಮೇಲೆ ಆಗ್ನೇಯ ಪೊಲೀಸರು ತಡರಾತ್ರಿ ರೇಡನ್ನು ನಡೆಸಿದ್ರು. ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರು ದಾಳಿ ನಡೆಸಿದ್ದಾರೆ. ಕಳೆದ ಬಾರಿ 100 ಮಂದಿ ಸಿಸಿಬಿ ಪೊಲೀಸರು, ನಿನ್ನೆ 50ಕ್ಕೂ ಹೆಚ್ಚು ಮಂದಿ ಪೊಲೀಸರು ದಾಳಿ ನಡೆಸಿರೋದು. ಕಳೆದ ಬಾರಿ 100 ಮಂದಿ ಹೋದಾಗಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ 50 ಜನ ಹೋದಾಗ ಮೊಬೈಲ್ 15ಕ್ಕೂ ಹೆಚ್ಚು ಮೊಬೈಲ್ ಅಂತೆ, ಅದರಲ್ಲೂ ಹೈ ಎಂಡ್ ಮೊಬೈಲ್ಗಳು ಇದೆಯಂತೆ, ಕೀಪ್ಯಾಡ್ ಅಲ್ಲ. ಜಾಮರ್ಗೋಸ್ಕರನೇ 5 ವರ್ಷದ ಅವಧಿಗೆ 1,132 ಲಕ್ಷ ಖರ್ಚು. ಅದರ ಲೆಕ್ಕಾಚಾರವನ್ನು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳೇ ನೀಡಿದ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಜಾಮರ್ಗೇನೆ ಅಷ್ಟೆಲ್ಲ ಖರ್ಚು ಮಾಡ್ತಿರ್ಬೇಕಾದ್ರೂ ಕೂಡ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ 15 ಮೊಬೈಲ್ ಸಿಗತ್ತೆ. ಅದರಲ್ಲೂ ಈ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಗ್ಯಾಂಗ್ ಬಳಿಯಲ್ಲೇ ಅಂತಂದರೆ ಜಾಮರ್ಗಳು ವರ್ಕ್ ಆಗ್ತಾ ಇದೆಯಾ? ವರ್ಕ್ ಆಗ್ತಾ ಇದೆ ಅನ್ನೋದೇ ಆದರೆ ವರ್ಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅಂದರೆ ಇಲ್ಲಿ ಮೊಬೈಲ್ಗಳು ವರ್ಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಾಮರ್ಗೇನೆ ಇಷ್ಟೆಲ್ಲ ಕೋಟಿ ಖರ್ಚು ಮಾಡ್ತಿದ್ದಾರಲ್ಲ, ಎಲ್ಲಿ ಹೋಗ್ತಿದೆ ಆ ಕೋಟಿ ಹಣ? ಬೇಸಿಕ್ ಪ್ರಶ್ನೆ. ಇದರ ಜೊತೆಗೆ ಮಾದಕ ವಸ್ತುಗಳು ಲಭ್ಯವಾಗಿದೆ. ಇವತ್ತು ಸಂಜೆ ಮಹಾಭಾರತ ಡಿಬೇಟ್ನಲ್ಲಿ SK ಉಮೇಶ್ ಅವರು ಹೇಳ್ತಿದ್ರು, ರಿಟೈರ್ಡ್ ಪೊಲೀಸ್ ಆಫೀಸರ್, ಈ ಗಾಂಜಾ ಮಾಡ್ತಿದ್ದ ಅಂತ ಹೇಳಿ ಅರೆಸ್ಟ್ ಮಾಡಿ ಅವನನ್ನು ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹಾಕ್ತಾರೆ. ಆದರೆ ಅಲ್ಲೇ ಗಾಂಜಾ ಸಿಗ್ತಿದೆ. ಎಂಥ ದುರಂತ ಅಲ್ವಾ? ಇದಕ್ಕಿಂತ ದೊಡ್ಡ ದುರಂತ ಇದೆಯಾ ಅಂತ. ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಹೊತ್ತ ಅನೇಕರನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಕಳಿಸ್ತಾರೆ. ಅಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕ್ತಾರೆ ಆಚೆ ಕೊಲೆ ಮಾಡಲಿಕ್ಕೆ. ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿದ್ರು ಅನ್ನೋ ಆರೋಪಕ್ಕೆ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ತಾರೆ. ಅಲ್ಲಿ ಮಾರಕಾಸ್ತ್ರಗಳು, ಚಾಕು, 5 ವೆರೈಟಿ ಚಾಕು ಸಿಕ್ಕಿದೆಯಂತೆ. ಇದೆಲ್ಲ ಬಿಡಿ, ಹಣ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಹಣ ಯಾಕೆ ಬೇಕು? ಜೈಲಿನಲ್ಲೇ ಎಲ್ಲ ಸೌಲಭ್ಯ, ಊಟ, ತಿಂಡಿ, ಕಾಫಿ, ಪೇಸ್ಟು, ಸೋಪು ಎಲ್ಲ ಕೂಡ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸಿಗ್ತಾ ಹೋಗುತ್ತೆ ಕೈದಿಗಳಿಗೆ. ಹಣ ಯಾಕೆ ಬೇಕಾಗುತ್ತೆ? ಅಲ್ಲೊಂದು ಕ್ಯಾಂಟೀನ್ ಇದೆಯಂತೆ, ಅಲ್ಲಿ ಒಳಗಿದ್ದು ಬಂದ ಅನುಭವ ಇರುವವರು ಕೆಲವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಹೇಳೋದು, ಅಲ್ಲೊಂದು ಕ್ಯಾಂಟೀನ್ ಇದೆ, ನಿಮ್ಮ ಹತ್ರ ಇರೋ ಹಣ ಕೊಟ್ಬಿಟ್ಟು ನಿಮ್ಗೆ ಏನು ಬೇಕು ಅದು ತೊಗೊಳ್ಬಹುದು ಅಂತ ಹೇಳಿ. ಆದರೆ ಇಷ್ಟೆಲ್ಲ ಹಣ ಇಟ್ಕೊಳ್ಳೋಕ್ಕೆ 32,000 ನಗದು ಸೀಸ್ ಮಾಡಿದ್ದಾರಂತೆ. ಇಷ್ಟೆಲ್ಲ ಹಣ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ? ಗೊತ್ತಿಲ್ಲ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರಂತೆ. ನಿಜಕ್ಕೂ ಇಟ್ಟಿದ್ರೆ ಇಷ್ಟೆಲ್ಲ ಪದೇ ದಾಳಿಗಳಾದ್ಮೇಲೂ ಕೂಡ ಸೀಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಜೈಲಿನಲ್ಲಿ ಮೊಬೈಲ್ ಬಳಕೆಗೆ ಬಲವಾದ ಪುರಾವೆಗಳು ಕೂಡ ಲಭ್ಯವಾಗ್ತಾ ಇದೆ. ಜೈಲಿನ ಅಧಿಕಾರಿಗಳ ಕಳ್ಳಾಟ, ದರ್ಶನ್ ಕೇಸ್ ಆದಮೇಲೂ, ಈ ರಾಜಾತಿಥ್ಯದ ಕೇಸ್ ಆದಮೇಲೂ ಕೂಡ 43 ಮಂದಿನೇನೋ ಸಸ್ಪೆಂಡ್ ಮಾಡಿದ್ದಾರೆ, ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಪಟ್ಟಿ ಕೊಡುತ್ತೆ ಸರ್ಕಾರ. 43 ಜನದ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ ಹೇಳಿ. ಆ್ಯಕ್ಷನ್ ತೊಗೊಂಡಿದ್ರೆ ಈಗ ಹೊಸದಾಗಿ ಬಂದವ್ರಿಗೆ ಅಥವಾ ಉಳಿದವ್ರಿಗೆ ಭಯ ಹುಟ್ಟಬೇಕಲ್ಲ, ನಮ್ಮ ಮೇಲೂ ಆ್ಯಕ್ಷನ್ ಆಗ್ಬೋದು ಅಂತ ಹೇಳಿ. ಆ ಭಯ ಇದ್ದಿದ್ರೆ ನೆನ್ನೆ ಮತ್ತೆ ರೇಡ್ ಆದಾಗ ಸಿಗ್ತಿತ್ತ 15 ಮೊಬೈಲು, ಡ್ರಗ್ಸು, ಹಣ, ಚಾಕು, ಎಲೆಕ್ಟ್ರಿಕ್ ಸ್ಟವ್ವು. ಜೈಲಾಧಿಕಾರಿಗಳು ಕಳ್ಳಾಟ ಮುಂದುವರೆಸಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಎಲ್ಲವನ್ನ ಗಮನಿಸಿ ಪ್ಲ್ಯಾನ್ ಮಾಡಿ ತಡರಾತ್ರಿ ರೇಡ್ ಮಾಡಿದ್ದಾರೆ. ಇವತ್ತಿನ ಒಂದು ದಿನದ ಮಟ್ಟಿಗೆಲ್ಲ ಸರಿ ಹೋಗಿರ್ಬೋದೇನೋ, ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ಹಿಂಗೆ ಇರುತ್ತೆ ವ್ಯವಸ್ಥೆ ಅನ್ನೋರು ಕೂಡ ಇದ್ದಾರೆ. ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಬರಾಕ್ ಪಕ್ಕ ಮೊಬೈಲ್ಗಳು ಪತ್ತೆಯಾಗಿದೆ. ನಾಗನ ಮೊಬೈಲ್ ಸೇರಿದಂತೆ ಸಹಚರರು ಸುಮಾರು 18 ಮೊಬೈಲ್ಗಳನ್ನು ಬಳಸ್ತಾ ಇದ್ರಂತೆ. ಮಾದಕ ವಸ್ತು, ಹಣ ಇದೆಲ್ಲ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರಂತೆ. ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ಇನ್ಫ್ಯಾಕ್ಟ್ ಈ ದರ್ಶನ್ ವಿಚಾರ ಆಚೆ ಬಂದ ಮೇಲೆ
ಜನಸಾಮಾನ್ಯರಿಗೂ ಗೊತ್ತಿದೆ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ಇದೆಲ್ಲ ಮಾಮೂಲು ಅನ್ನೋ ಥರದಲ್ಲಿ ಇದೆ ವ್ಯವಸ್ಥೆ ಅಂತ. ಪೊಲೀಸರಿಗೆ ಶಾಕ್ ಆಯ್ತಂತೆ. ಮೊನ್ನೆ ರೇಡ್ ಮಾಡಿದ್ರು, ಅದಾದ್ಮೇಲೆ ಇಷ್ಟೆಲ್ಲ ಇದೆಯಾ ಅಂತ. ಇಷ್ಟೆಲ್ಲ ಇದ್ರೂ ಕೂಡ ನಾಗನನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಿಲ್ಲ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ತನಗೆ ಬೇಕಾದ ಹಾಗೆ ಇದಾನೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಗೊತ್ತಿದ್ರೂ ಕೂಡ ಆತನನ್ನ ಕಮಾನ್ ಎತ್ತೋ ಕೆಲಸ ಯಾಕೆ ಆಗ್ತಿಲ್ಲ? ದರ್ಶನ್ನ ಶಿಫ್ಟ್ ಮಾಡಿದ್ರು, ದರ್ಶನ್ ಜೊತೆ ಇದ್ದ ಇತರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ವಿಲ್ಸನ್ ಗಾರ್ಡನ್ ನಾಗನ್ ಯಾಕೆ ಇಲ್ಲೇ ಉಳಿಸ್ಕೊಂಡಿದ್ದಾರೆ? ಭಯಾನ ಅಥವಾ ವಿಲ್ಸನ್ ಗಾರ್ಡನ್ ನಾಗನಿಂದ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಜೈಲಿನ ಅಧಿಕಾರಿಗಳಿಗೆ? 2 ಪ್ರಶ್ನೆ ಜನರ ಮುಂದೆ ಇಟ್ಟಿದ್ದೀವಿ. ಇನ್ನು ಆತನ ಹಿಂದೆ ಯಾರಾದರೂ ಇದ್ದಾರಾ? ಇಲಾಖೆಯಲ್ಲಿ ಇಷ್ಟೊಂದು ಪ್ರಭಾವ ವಿಲ್ಸನ್ ಗಾರ್ಡನ್ ನಾಗನಿಗೆ ಇದೆಯಾ? ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇಲ್ಲದೆ ಹೋದರೆ ಸರ್ಕಾರದ ಪ್ರತಿನಿಧಿಗಳು ಉತ್ತರ ಕೊಡಬೇಕು, ಕೊಡ್ತಾರಾ? ಕಾದ್ ನೋಡೋಣ.